ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೊನೆಯ ಅಂಶವನ್ನು ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಂದು ಯೋಗ ಇದೆಯಲ್ಲ ಅದು ನಮ್ಮನ್ನು ಗುರಿ ತಲುಪಿಸಲು ಸಮರ್ಥವಾಗಿದೆ. ಆ ಯೋಗ ಮಾರ್ಗದ ಬಗ್ಗೆ ಕರ್ಮಯೋಗ ಇರಬಹುದು, ಜ್ಞಾನಯೋಗ ಇರಬಹುದು, ಧ್ಯಾನ ಇರಬಹುದು, ಭಕ್ತಿ ಇರಬಹುದು. ಆ ಯೋಗ ಮಾರ್ಗಗಳ ಬಗ್ಗೆ ನಾವು ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕು. ಅನಂತರ ಅದನ್ನು ಅಭ್ಯಾಸ ಮಾಡಬೇಕು. ಇದನ್ನು ನಾವು ಏನು ಅಂತ ಕರಿತೇವೆ? ಶ್ರವಣ, ಮನನ, ನಿಧಿಧ್ಯಾಸನ. ಕರ್ಮಯೋಗ ಅಂದರೆ ಏನು? ಯಾವ ಯಾವ ಅಂಶಗಳು ಕರ್ಮಯೋಗಕ್ಕೆ ಸಂಬಂಧಪಟ್ಟಿವೆ? ಇದನ್ನೆಲ್ಲ ಮೊದಲು ಶ್ರವಣ 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 ಕೇಳಬೇಕು ಕೇಳಬೇಕು ಕೇಳಬೇಕು. ಒಂದು ಸಲ ಕೇಳಿದಾಗ ಅರ್ಥ ಆಗಲ್ಲ, 3 ಸಲ ಕೇಳೋಣ, 4 ಸಲ ಕೇಳೋಣ. ಆಗ ವಿಷಯ ಸ್ವಲ್ಪ ಸ್ಪಷ್ಟ ಆಗುತ್ತೆ. ಕೇಳಿದ ವಿಷಯವನ್ನು ಆಲೋಚನೆ ಮಾಡೋಣ. 3 ಗುಣಗಳನ್ನು ಹ್ಯಾಂಡಲ್ ಮಾಡೋದಂದರೆ ಏನು? ವಾಕ್ಶಕ್ತಿಯ ಸದ್ಬಳಕೆ ಅಂದರೆ ಏನು? ಅನಾಸಕ್ತಿ ಅಂದರೆ ಹೇಗೆ? ನಾವು ಕರ್ಮ ಮಾಡುವ ಮೂಲಕ ನಿಜವಾಗಿ ಜಗತ್ತಿಗೆ ಉಪಕಾರ ಆಗ್ತಾ ಇಲ್ಲ. ಹೇಗೆ? ಮನನ 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 ಅಂದ್ರೇನು? ಮೆಲುಕು ಹಾಕುವುದು. ಹಸು ತಿಂದದ್ದನ್ನು ತಾನು ಬಾಯಿಗೆ ತಂದುಕೊಂಡು ಮೆಲುಕು ಹಾಕಿದಾಗ ಮಾತ್ರ ಅದು ಅದಕ್ಕೆ ಹೃದ್ಗತ ಆಗತ್ತೆ, ರಕ್ತಗತ ಆಗತ್ತೆ. ಹಾಗೆ ಶ್ರವಣ ಮೊದಲ ಮೆಟ್ಟಿಲು, ಮನನ 2ನೆಯ ಮೆಟ್ಟಿಲು, 3ನೆಯ ಮೆಟ್ಟಿಲು ನಿಧಿಧ್ಯಾಸನ. ನಾನು ಎಷ್ಟರ ಮಟ್ಟಿಗೆ ಮನನ ಮಾಡ್ತೇನೆ ಅಂದರೆ, ಈಗ ನಾನು ಪ್ರಯತ್ನಿಸದಿದ್ದರೂ ನನಗೆ ಅನಾಸಕ್ತಿಯಿಂದಲೇ ಕರ್ಮ ಮಾಡುವುದು ಅಭ್ಯಾಸ ಆಗಿ ಹೋಗಿದೆ. ನಾವು 10 ವರ್ಷ ಗುದ್ದಾಡ್ತೇವೆ, ನಾನು ಭಗವಂತನ ಪೂಜೆ ಅಂತ ಕರ್ಮ ಮಾಡ್ತಿದ್ದೇನೆ ಅಂತ. 11ನೇ ವರ್ಷ ನಾವು ನೆನಪಿಸಿಕೊಳ್ಳದಿದ್ದರೂ ನಾನು ಮಾಡುವ ಪ್ರತಿಯೊಂದು ಕರ್ಮ ಭಗವಂತನ ಪೂಜೆಯಾಗಿದೆ. ಇದನ್ನು ನಾವು ಏನನ್ನುತ್ತೇವೆ? ನಿಧಿಧ್ಯಾಸನ. ಹೀಗೆ ಸ್ವಾಮೀಜಿ ಪ್ರತಿಯೊಂದು ಯೋಗ ನಮ್ಮನ್ನು ಗುರಿಯನ್ನು ತಲುಪಿಸಲು ಸಮರ್ಥವಾಗಿದೆ. ಅದನ್ನು ನಾವು ಅಭ್ಯಾಸ ಮಾಡಬೇಕು. ಹೇಗೆ ಅಭ್ಯಾಸ ಮಾಡುವ ವಿಧಾನ? ಶ್ರವಣ, ಮನನ, ನಿಧಿಧ್ಯಾಸನ. ಇಷ್ಟು ವಿಚಾರಗಳನ್ನು ಹೇಳಿ ಸ್ವಾಮೀಜಿ 6ನೆಯ ಅಧ್ಯಾಯ, ನಾನ್ ಅಟ್ಯಾಚ್ಮೆಂಟ್ ಇಸ್ ಕಂಪ್ಲೀಟ್ ಸೆಲ್ಫ್ ಎಬ್ನಿಗೇಷನ್, ಅನಾಸಕ್ತಿ ಎಂದು ಹೇಳಿದಾಗ ಅದು ಪರಿಪೂರ್ಣ ಆತ್ಮ ಬಲಿದಾನ ಎಂಬ ಅಧ್ಯಾಯವನ್ನು ಮುಕ್ತಾಯಗೊಳಿಸ್ತಾರೆ. ನಮಸ್ಕಾರ.